ನಮಸ್ಕಾರ. ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ನಿನ್ನೆ ಅಷ್ಟೇ ಸೂಪರ್ ಡೂಪರ್ ಆಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ, ಅದೆಲ್ಲದಕ್ಕೂ ನೀವು ಸಾಕ್ಷಿ ಆಗ್ಬೇಕು ಅಂತ ಇವತ್ತು ಕೇಳ್ಕೊಳ್ತಾ ಇದೀನಿ. ಹಾಗೆ ಸಮಾಧಾನದಿಂದ ಇರಬೇಕು. ದಯವಿಟ್ಟು ಎಲ್ಲರೂ ಕೂಡ ಸೀಟ್ ಹಾಕಿದೀವಿ, ಬಂದು ಹಾಸೀನರಾಗಬೇಕು. ಕಾರ್ಯಕ್ರಮ ಆಲ್ರೆಡಿ ಶುರು ಆಗಿದೆ. ಹಾಗೆ ಹಂಪಿಗೆ ಬಂದು ಬಹಳ ಖುಷಿ ಆಯ್ತು. ಈ 3 ದಿನಗಳ ಕಾಲ ನಿಮಗೋಸ್ಕರ ಅಂತ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಅರುಣ್ ಸಾಗರ್ ಅವ್ರಿಗೆ, ಹಾಗೆ ನಮ್ಮ ಸಾಧು ಕೋಕಿಲ ಸರ್ಗೆ ಬರ್ಲಿ ಚಪ್ಪಾಳೆ. ಎಲ್ಲ ಗಂಡು ಮಕ್ಳು ಇದ್ದೀರಿ, ಏನ್ ಸೌಂಡೇ ಬರ್ತಾ ಇಲ್ಲ. ಹೆಣ್ಮಕ್ಳದೇ ಸೌಂಡ್ ಜೋರಾಗೈತಲ್ಲಿ. ಏನ್ ಗೊತ್ತಾ ವಿಷಯ, ವೇದಿಕೆಗೂ ನಿಮಗೂ ಬಹಳ ಅಂತರವಿದೆ. ಈ ಅಂತರನ್ನ ಸ್ವಲ್ಪ ಹತ್ರ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ನೋಡಿ ನಾ ತಿಳ್ಕೊಳಕ್ ಆಗಲ್ಲ ಎಷ್ಟು ಜನ ಇದ್ದೀರಿ ಅಂತ. ಹಾಗಾಗಿ ನೀವು ಕೂಗಬೇಕು, ಅದನ್ನ ಕೇಳಿ ನನ್ಗೆ ಗೊತ್ತಾಗ್ಬೇಕು ಎಷ್ಟು ಜನ ಇದ್ದೀರಿ ಅಂತ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ನಾನು ಪ್ರಾಮುಖ್ಯತೆಯನ್ನ ಕೊಡ್ತಾ ಮೊದಲು ಹೆಣ್ಮಕ್ಳು ಹಾಯ್. ಹೆಂಗೆ ನಮ್ಮ ಹೆಣ್ಮಕ್ಳು ಇಷ್ಟೇನಾ? ನಮ್ ಗಂಡು ಮಕ್ಳು ಕೂಗು ಅಂತ ಹೇಳೋದೇ ಬೇಡ. ಗಂಡು ಮಕ್ಳ ಕೇಳಿಸ್ತಾ? ನಾವೇನ್ ಗೊತ್ತಾ, ಬಹಳ ಸಾಫ್ಟ್ ಪರ್ಸನ್, ಮನೇಲೂ ಮಾತಾಡಲ್ಲ, ಹೊರ್ಗಡೆನೂ ಮಾತಾಡಲ್ಲ ಅಲ್ವಾ ಅಕ್ಕ? ಅಕ್ಕ ಇವತ್ತು ಎಲ್ಲ ಅಕ್ಕಂದಿರು ಸಂಘಗಳನ್ನೆಲ್ಲ ಮುಗಿಸ್ಕೊ ಬಂದು ಕೂತವ್ರೆ, ಆಮೇಲೆ ಸೀರಿಯಲ್ ಬಿಟ್ಟು ಬಂದು ಕೂತಿದ್ದಾರೆ ಗೊತ್ತಾ, ಅದು ಗ್ರೇಟ್ ಅಲ್ವಾ ಅಕ್ಕ? ಸೀರಿಯಲ್ ಬಿಟ್ಟು ಬಂದು ಕೂತ್ಕೊಳ್ಳೋದು. ನಮ್ ಗಂಡು ಮಕ್ಳಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೀರಿ ಹೆಣ್ಮಕ್ಳೆಲ್ಲ. ಯಾಕೆ ನಾವು ಬಾರ್ ಬಿಟ್ಬಿಟ್ಟು ಬಂದು ಕೂತಿದೀವಿ. ಅದ್ಭುತ ಅದ್ಭುತ. ನೀವು ಕಿರ್ಚಿರೋದ್ ನೋಡಿದ್ರೆ ನೀವು ಬಾರ್ ಬಿಟ್ಟಂಗ್ ಕೂತಿಲ್ಲ, ಬಾರಲ್ಲೇ ಒಂದೊಂದು ಬಿಟ್ಕ ಬಂದು ಕೂತಿರಂಗಿದೆ. ಅದಕ್ಕೂ ಹೂ ಅಂತೀರಿ, ಇದಕ್ಕೂ ಹೂ ಅಂತೀರಿ. ಓಕೆ, ಸೊ ಏನ್ ಗೊತ್ತಾ, ಈಗ ಗಂಡ ಹೆಂಡತಿ ಅಂತ ಬಂದಾಗ ಜಗಳ ಇದ್ದೇ ಇರುತ್ತೆ. ಆದ್ರೆ ನಮ್ಮನೇಲಿ ದಿನ ಜಗಳ. ಯಾಕೆ ಗೊತ್ತಾ, ನನ್ನ ಗಂಡ ಇಂಪಾರ್ಟೆಂಟ್ ದಿನಾನೇ ಮರ್ತು ಕೂತಿದ್ದಾನೆ ಇವತ್ತು. ವಿಶ್ ಮಾಡಿಲ್ಲ ಬೆಳಗಿಂದ ಗೊತ್ತಾ. ಆಕ್ಚುಲಿ ಇವತ್ತು ಇಂಪಾರ್ಟೆಂಟ್ ದಿನಾನ ನಾನು ಮರ್ತಿಲ್ಲ. ಇವತ್ತು ಹಂಪಿ ಉತ್ಸವ 2024ರಲ್ಲಿ ನಡೀತಾ ಇರೋದು ಅದ್ಭುತವಾಗಿದೆ. ಒಳ್ಳೆ ಸೆಟ್ ಹಾಕವ್ರೆ, ನಮ್ ಜನ ಎಲ್ಲ ಬಂದು ಕೂತವ್ರೆ. ಒಡ್ರಿ ಚಪ್ಪಾಳೆ. ಯಾಕೆ ಮರೀಲಿ ನಾನು? ಹೇಳಿಲ್ವಾ ಅಕ್ಕ, ನನ್ ಗಂಡ ಆ ದಿನ ಮರಿತಾನೆ ಅಂತ. ನಂಗೆ ಗೊತ್ತು ಕಣೋ, ಇದು ನಂದು ನಿಂದು ಏನೋ ಪರ್ಸನಲ್ ವಿಷಯ ಇದೆ, ದಯವಿಟ್ಟು ಕಾಪಿಸ್ಕೋಪ. ಇವತ್ತು ನಂದು ವೆಲ್ಡಿಂಗ್ ಡೇ. ಅದು ಒಂದ್ ನಿಮಿಷ, ಸಾರಿ, ಅವ್ನಿಗೆ ಇಂಗ್ಲಿಷ್ ಬರುತ್ತೆ. ಅದು ವೆಡ್ಡಿಂಗ್ ಕಣೋ. ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಕಣೆ. ಯಾಕೆ? ಈ ವೆಲ್ಡಿಂಗ್ ಅಂದ್ರೆ ಏನಕ್ಕ? ಏನಪ್ಪ? ಫಸ್ಟ್ ಬೆಂಕಿ ಹತ್ಕತ್ತದೆ, ಆಮೇಲೆ ಕಬ್ಬಣ ಅಂಟ್ಕತ್ತದೆ. ವೆಡ್ಡಿಂಗ್ ಅಂತಂದ್ರೇನು? ಫಸ್ಟ್ ಅಂಟ್ಕೊಂಡ್ಬಿಡ್ತದೆ, ಆಮೇಲೆ ಬೆಂಕಿ ಹತ್ಕೊಂಡ್ಬಿಡುತ್ತೆ, ಆರ್ಸಕ್ಕೆ ಆಗಲ್ಲ. ಅಂದ್ರೆ ಹೆಣ್ಮಕ್ಳು ಫೈರ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ನಾವು ಪುಷ್ಪ ಅಂದ್ಬಿಟ್ಟೆ ಮದುವೆ ಆಯ್ತೀವಿ, ಆಮೇಲೆ ಗೊತ್ತಾಗತ್ ನೀವು ಫೈರ್ ಅಂತ. ಅಪ್ಪ, ನಮ್ಮನೆ ವಿಷಯ ಬಿಟ್ಟಾಕು. ಏನ್ ಗೊತ್ತಾ ವಿಷಯ, ಪಕ್ಕದ ಮನೇಲಿ ದಿನ ಜಗಳ ಆಗ್ತಿದೆ, ನೀವ್ ಯಾಕೆ ಒಂದ್ಸತಿ ಹೋಗ್ ಬರ್ಬಾರ್ದು? ನಾವ್ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರತ್ತೆ ಅಂತ ಹೆಂಗೆ ಹೇಳಿ ಅಣ್ಣ? ಏನು ಏನು? ಏನಿಲ್ಲ, ಹೋಗಿದ್ದೆ. ನನ್ನ ಹೆಂಡ್ತಿ ನನ್ನ ಇಷ್ಟ, ಹೆಂಗಾರ ಜಗಳ ಆಡ್ತೀನಿ ಹೋಗಲ್ಲ ಅಂತಂದ ಬಂದ್ಬಿಟ್ಟೆ. ಇನ್ನೊಂದು ವಿಷಯ ಏನು? ನಿನ್ ಫ್ರೆಂಡ್ ಈಶ್ವರ್ ಇದಾನಲ್ಲ, ಅವನು ಯಾವ್ದೋ ಹುಡುಗಿನ ಲವ್ ಮಾಡ್ತಿದ್ದಾನೆ. ಆದ್ರೆ ಹುಡುಗಿ ಸರಿ ಇಲ್ಲ, ಜಗಳಗಟ್ಟಿ ಬಜಾರಿ ಬಾಯಿ ಬಡಕಿ ಅವನ್ಗೆ ಹೇಳಿ ಅವ್ನ ಮದ್ವೆ ಆಗದ್ ಬೇಡ ಅಂತ. ನಾ ಹೇಳಲ್ಲ, ಅವ್ನ್ ಸಾಯ್ಲಿ ಅವನು. ಪಾಪರಿ, ಅವ್ನ್ ನಿನ್ ಫ್ರೆಂಡ್ ಜೀವನ ಉಳಿಸ್ಬೇಕಲ್ವಾ? ಯಾಕೆ ನೀನ್ ಮದ್ವೆ ಆಗ್ಬೇಕಾದ್ರೆ ನೀ ಬಜಾರಿ ಅಂತ ಹೇಳಿದ್ನ ಅವನು. ಅವನು ಹೇಳಿಲ್ಲ, ನಾನು ಹೇಳಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂಚೂರು ಬೂಟಲ್ಲಿ ಹೊಡೆದ್ ಬಿಡ್ತಾರೆ ಜನ, ಹಿಂಗ್ ಕಿರ್ಚಾಡಿದ್ರ. ಹೋಲಿ ಬಿಡ. ಎಲ್ಲ ಬಿಟ್ಟಾಕು. ನಮ್ಮಮ್ಮ ದಿನ ಫೋನ್ ಮಾಡ್ತಾರೆ ಗೊತ್ತಾ? ಏನಕ್ಕೆ? ನಮ್ಮಮ್ಮ ದಿನ ಫೋನ್ ಮಾಡ್ಬೋ ಅಂತ ಅಳ್ತಾಳೆ. ಉಗುಳ ಅಂತ ಅಳ್ತಾವಳ? ಅಂತ ಅಳ್ತಾಳೆ. ಯಾಕೆ? ಅಂತ ಲಬ್ಲಬೋ ಅಂತ ಬಡ್ಕೋತಾಳೆ. ಏನಕ್ಕೆ? ನಮ್ಮಮ್ಮಂಗೆ ನಮ್ಮಮ್ಮನಿಗೆ ಮಗು ಬೇಕಂತೆ. 60 ವರ್ಷ ಆಗೈತಿ, ಇವ್ರ ಅಮ್ಮನು ಮಗು ಬೇಕಂದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ಹೋಗಿ ನಿಮ್ಮ ಅಪ್ಪನಿಗೆ ಹೇಳಿ, ನನಗೆ ಹೇಳಿ. ಹಾಗಲ್ಲ ಕಣ, ಕಿಸಿದ್ ಬಿಡೋದಲ್ಲ, ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಿದೀನಿ ಅಂತ. ನಮ್ಮಮ್ಮ ಹೇಳಿದ್ದು ನಾನ್ ಅಮ್ಮ ಆಗಿ ನಮ್ಮಮ್ಮ ಅಜ್ಜಿ ಆಗ್ಬೇಕು ಅಂತ. ಏನ್ರಿ ಗ್ರೌಂಡ್ ಇಳಿದ ತಕ್ಷಣ ಸಿಕ್ಸೋಳಕ್ ಏನ್ ವಿರಾಟ್ ಕೊಹ್ಲಿನ? ನನಗೂ ಜೀವನ ಅಡ್ಜಸ್ಟ್ ಆಗ್ಬಾರ್ದ? ಹಿಂಗೆ ಅಡ್ಜಸ್ಟ್ ಆಗ್ಬೇಕು ಅಂತ ಕಾಯ್ತಾ ಇರೋ ಅಷ್ಟೊತ್ತಿಗೆ ನಿಂಗೆ ವಯಸ್ಸಾಗ್ಬಿಟ್ಟಿರುತ್ತೆ. ಯಾಕೆ ಮಗು 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 ಅಂತ್ಯ? ಇಲ್ಲಿ ಕೂತಿರೋವೆಲ್ಲ ಯಾರ ಮಕ್ಕಳು? ಯಾರ್ದು? ನಮ್ಮವೇ. ಹಂಗಲ್ಲ ಕಣೆ, ತನ್ನ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳನ್ನ ನನ್ನ ಮಕ್ಕಳು ಅನ್ಕೊಳ್ಳೋಳು ತಾಯಿ ಅಲ್ಲ ಕಣೆ. ಇಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳು ಅನ್ಕೋತಾಳಲ್ಲ, ಅವಳು ನಿಜವಾದ ತಾಯಿ ಅಂತಂದ್ರೆ. ಬಂತು ನಿಮ್
ಹುಡುಗರ ಕಡೆಯಿಂದ ವಿಜುಲ್ ಚಪ್ಪಾಳೆ ಇದು ಒಂದು ಹೇಳ್ಬಿಟ್ಟು ಪಟಾಯಿಸ್ಬಿಡ್ತಾನೆ ಎಲ್ಲ ಹುಡುಗಿರು. ಅಪ್ಪ ರಜ್ಜು ಅದೆಲ್ಲ ಕಣೋ ವಿಷಯ. ಈಗ ನಿನಗೆ ನಾನು ಇಷ್ಟ ಇಲ್ಲ ಅಂದ್ಮೇಲೆ ಯಾಕಪ್ಪ ಮದುವೆ ಆದೆ? ಅದಲ್ಲಿ ನೀನ್ ಮದುವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ಅದೇ ಆಫರು ಸೂಪರಾ? ಅಕ್ಕ ಫಸ್ಟ್ ಟೈಮ್ ನನ್ನ ಬಗ್ಗೆ ಒಳ್ಳೇದ್ ಹೇಳ್ತಾ ಇದ್ದಾನೆ, ಕರೆಕ್ಟ್ ಕೇಳಿಸ್ಕೊಳ್ಳಿ. ಏನದು ಆಫರ್ ಸೂಪರು? ಅಲ್ಲ, ಮದುವೆ ಆಗ ಹುಡುಗಿ ಚೆನ್ನಾಗಿದ್ರೆ ಅದು ಆಫರ್. ಹಾ, ನಾನ್ ಚೆನ್ನಾಗಿದ್ದೀನಿ ಆಫರ್. ಅವಳ ತಂಗಿನೂ ಸಕ್ಕರಾಗಿದ್ರೆ ಅದು ಸೂಪರ್. ನೀನೆಂತ ಲೋಪರು? ಏಯ್ ಹೋಲಿ ಬಿಡೆ, ಈ ಮದುವೆ ಅನ್ನೋದು ಮಾತ್ರ ಜ್ಞಾಪಿಸ್ಬೇಡ. 2 ತಿಂಗಳಾಯ್ತು ನಾನು ಮದುವೆ ಆಗಿ. 2 ತಿಂಗಳು ತಾನೆ? 3 ನೋಡಕ್ಕೆ ಅದೇ ಮರ್ತ್ ಕೂತವನೆ. 3 ತಿಂಗಳಾಯ್ತು ನಾನು ಮದುವೆ ಆಗಿ. ನಾನು ಮದುವೆಗೆ ಅಷ್ಟೊಂದು ಜನ ಬಂದಿದ್ರು, ಅಷ್ಟು ಜನ ಬಂದ್ಬಿಟ್ಟು ಹಿಂಗೆ ಅಕ್ಷತೆ ಕಳಿಸಿತಾ ಇದ್ರಲ್ಲ, ಯಾಕೆ ಹೇಳು? ಖುಷಿ ಕಣೋ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡು. ಅಲ್ಲ ಕಡೆ, ನಾನ್ ಸತ್ತಿದ್ದೀನಿ ನೀನು ಸಾಯಿ, ನನ್ನ ಮಗನೇ, ನಾನ್ ಸತ್ತಿದ್ದೀನಿ ನೀನು ಸಾಯಿ. ಎಷ್ಟು ಜನ ಗಲ್ಲೋಡಲ್ಲಿ ಕಿರಿಸ್ತವ್ರೆ. ನಿಮ್ಮನೇಲೂ ಇದೆಲ್ಲ ಆಗಿದ್ಯಾಕ? ಯಾಕೆ ಅವ್ರ ಮನೇಲಿ ಆಗಿರೋದನ್ನ ಹೇಳ್ತಾ ಇರೋದು. ಇರ್ಲಿ ಅಕ್ಕ, ಆದ್ರೂ ಹೆಣ್ಮಕ್ಳು SSLC ತಗೋ PUC ತಗೋ, ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಫಸ್ಟ್ ಹೆಣ್ಮಕ್ಳದೇ ಫೋಟೋ ಬರೋದು, ನಾವೇ ಫಸ್ಟ್ ರ್ಯಾಂಕ್ ತೆಗಿಯೋದು. ಅದಕ್ಕೆ ಹೇಳೋದು ಓದೋದಲ್ಲಿ ಹೆಣ್ಮಕ್ಳು ಮೇಲುಗೈ ಅಂತ. ಎಲ್ಲೈತೆ ಮೇಲುಗೈಗಳು? ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳೇ. ಪ್ಲೀಸ್ 99 ಎಲ್ಲ ತೆಗ್ದಿದ್ದೀರಲ್ಲ, ಕೈ ಎತ್ತಿ ಹೆಣ್ಮಕ್ಳು. ಅಲ್ಲಿ ಅಲ್ಲಿ ಅಯ್ಯೋ ಅಲ್ಲೂಡು ಎಷ್ಟು ಜನ ಅಲ್ಲಿ ಪಾಸ್. ಪಾಪ 2 ವರ್ಷ ಆದ್ಮೇಲೆ ಕೈಗಳು ಎಲ್ಲೆಲ್ಲಿ ಪಾತ್ರೆ ತೊಳಿತಾ ಇರ್ತಾವೋ, ಬಟ್ಟೆ ಹೋಗಿತಾರ. ಅಲ್ಲ ಹೇಳಿತು, ಯಾಕೆಂತಂದ್ರೆ ನನ್ನ ಹೆಂಡ್ತಿನೂ ಫಸ್ಟ್ ಕ್ಲಾಸ್ ನಮ್ಮ ಮನೇಲಿ ಪಾತ್ರೆ ತೊಳಿತಾ. ಅಲ್ಲಪ್ಪ, ಹೆಣ್ಣು ಮಕ್ಳು ಅಂತಂದ್ರೆ ಸುಂದರ, ಹೆಣ್ಣು ಅಂತಂದ್ರೇನೆ ಬ್ಯೂಟಿಫುಲ್, ಹೆಣ್ಣು ಅಂತಂದ್ರೇನೆ ಅಂದ. ದೇವರೇ ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣು ಅಂದ್ರೇನೆ ಚಂದ ಅಂತ ಮಾಡ್ತಾರೆ, ಹೌದಲ್ವಣ? ಹೌದು. ಆದ್ರೂ ಇವ್ರು ಯಾಕೆ ಬ್ಯೂಟಿ ಪಾರ್ಲರ್ಗೆ ಹೋಯ್ತಾರೆ? ಬ್ಯೂಟಿ ಪಾರ್ಲರ್ಗೆ ಹೋಯ್ತಿರೋ, ಮಕ್ಕ ತೊಳಿಸ್ಕೊತೀರ, ಹಲ್ಲು ಜೂಸ್ಕೊತೀರ, ಉಬ್ಬರಿಸ್ಕೊತೀರ, ಆದ್ರೂ ಫಿಲ್ಟರ್ ಹಾಕ್ಬಿಟ್ಟು ಯಾಕೆ ಫೋಟೋ ತಗೋತೀರ ಅಲ್ವಾ? ಬ್ರಾಹ್ಮಣ ಮೇಲೂ ನಂಬಿಕೆ ಇಲ್ಲ, ಏನೋ ಬ್ಯೂಟಿ ಪಾರ್ಲರ್ ಅವ್ರ ಮೇಲೂ ನಂಬಿಕೆ ಇಲ್ಲ. ನಿಮ್ ಜನ್ಮಕ್ಕೆ ಬೇಕು. ಅಬ್ಬ ಮನೇಲಿ ಚೆನ್ನಾಗಿ ರುಚಿ ರುಚಿ ಅಡ್ಗೆ ಮಾಡಾಕ್ತೇವೆ ಹೆಣ್ಮಕ್ಳು, ಆದ್ರೂ ಯಾಕಪ್ಪ ಬಾರ್ಗ್ ಹೋಗ್ತೀರಾ? ಏನೋ ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಮೈಕೈ ನೋವು ಹೋಗಿರ್ತೀವಪ್ಪ, ಅಷ್ಟಕ್ಕೇನೋ. ನಾವು ಹಂಗೆ ಕಷ್ಟ ಪಡ್ತೀವಿ, ಎಣ್ಣೆ ಹೊಡ್ಕೊಂಡ್ ಮಲಗ್ತೀವಿ ಅಂತ ಸುಮ್ಮನೆ ಬಿಟ್ಬಿಡ್ತೀರಾ? ಹೋಗಿ ಮಲ್ಕೊಳ್ಳಿ, ಯಾರು ಬೇಡ ಅಂದ್ರು. ಯಾವ್ದೋ ಹುಡುಗಿ ಲವ್ ಮಾಡ್ತಿದ್ದಲ್ಲ ನೀನು? ನಾನ್ ಬಿಡು, ನೀನು ನನ್ನ ಮದುವೆ ಆಗಕ್ಕಿಂತ ಮುಂಚೆ ಯಾವ್ದೋ ಸುರಸುಂದರ ಹಂಗನ್ನ ಲವ್ ಮಾಡ್ತಿದ್ದಲ್ಲ, ಅವನ ಜೊತೆ ಬ್ರೇಕಪ್ ಯಾಕಾಯ್ತು ನಿನಗೆ? ಯಾಕೆ ಗೊತ್ತಾ? ಅವನು ನನ್ನ ಸಿನಿಮಾ ಕರೀತಾನೆ, ನಾ ಬರಲ್ಲ ಅಂದೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ. ನೋಡ್ರಿ, ನನ್ನ ಹೆಂಡತಿ ಎಷ್ಟು ಒಳ್ಳೆವಳು, ಸುಮ್ನೆ ಬೈತೀನಿ ನಾನು. ಅಲ್ಲ, ಆದ್ರೂ ಒಂದ್ಸತಿ ನೀನು ಅವನ ಜೊತೆ ಸಿನಿಮಾಗೆ ಹೋಗಿದ್ ಬರ್ಬೇಕಿತ್ತು ನೀನು. ಅದೇ ಸಿನಿಮಾನ್ ಬೇರೆಯವನ್ಕಿತ್ತ 5 ಸತಿ ಹೋಗಿ ಬಂದಿದ್ದೀನಿ. ಎಷ್ಟತಿ ಹೋಗ್ಲಿ ಅವನ ಜೊತೆ? ಯಾವ ಜನ್ಮನೇ ನಿಂದು? ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಅಪ್ಪ, ನೀವ್ ಹೆಣ್ಣು ಮಕ್ಳನ್ನ ಇಷ್ಟು ಗೋಳೈಕೊಂತೀರಲ್ಲ, ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ? ಏನ? ಹೆಣ್ಣು ಮನೆ ಬೆಳಗೋ ದೀಪ ಅಂದೆ. ಅಣ್ಣ, ಈ ಲೈಟ್ ಆಫ್ ಮಾಡೋಣ ಇಲ್ಲಿ ಒಂಚೂರು. ಮಾಡೋಣ ಇದು ಒಂಚೂರು ಆಫ್ ಮಾಡು. ಇದು ಬೆಳಗ್ಗೆ ಬೆಳಗ ಇಡೀ ಹಂಪಿ ಬೆಳಗ್ಬೇಕು ಇವತ್ತು ಮತ್ ನನಗೆ. ಬೆಳಗ ಏನು ಬೆಳಗ್ತಾವಳು ಶಿವ? ಬೆಳಗ ಏನ್ ಮಾಡೋಣ? ನೀನು ಮನೆ ಬೆಳಗ ದೀಪ ಆಗಿದ್ದಿದ್ರೆ ಮತ್ತೆ ಈ ಲೈಟ್ ಯಾಕೆ ಹಾಕಿಸ್ಬೇಕಾಗಿತ್ತು? ನಿನ್ನೆ ತಗದ್ ನ್ಯಾತ್ ಹಾಕ್ಬೋದಾಗಿತ್ತಲ್ಲ. ಅಕ್ಕ, ನಾನು ಹೇಳಿದ್ದು ನಮ್ಮನೆ ಬೆಳಗ್ತೀನಿ ಅಂತ, ಬೀದಿ ದೀಪ ಎಲ್ಲ ಬೆಳಕ ಕುತ್ಕೋತೀನಿ ಅಂತ ಹೇಳದ್ದಾಗ. ಹೆಣ್ಣು ಮನೆ ಬೆಳಗ ದೀಪ ಆದ್ರೆ ಗಂಡು ಅದಕ್ಕೆ ಬತ್ತಿ. ಬತ್ತಿ ಅಲ್ವಾ ಅಪ್ಪಾಜಿ? ಆ ಬತ್ತಿನೇ ಇಲ್ಲ ಅಂದ್ರೆ ಹೆಂಗ್ ಬೆಳಗ್ತಾರೆ? ಸುಮ್ನೆ ಬತ್ತಿ ಬೆಳಕು ಎಲ್ಲ ಬಿಳ್ಳಪ್ಪು ಕಣಕ. ನಮ್ಮ ಕೋವಿಡ್ ಎಷ್ಟು ಎದುರು ಪುಕ್ಲು ಗೊತ್ತಾ? ನನ್ನ ನೋಡ್ಬೇಕಾದ್ರೆ ಇವ್ರ ಫ್ಯಾಮಿಲಿ ಅವ್ರು ಎಷ್ಟೊಂದ್ ಜನ ಬಂದಿದ್ರು ಕಣಕ. ಅದೇ ನಾನು ಇವ್ರ ಮನೆಗೆ ಹೊಸ್ಲು ದಾಟಿ ಹೋಗ್ಬೇಕಾದ್ರೆ ಸಿಂಗಲ್ ಆಗಿ ಹೋಗಿದ್ದೀನಿ ಕಣಕ. ಅದು ಹೆಣ್ಮಕ್ಳು ತಕ್ಕತ್ತು ಅಂದ್ರೆ ಸಿಂಗಲ್ ಗೊತ್ತಾದೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಸಿಂಗಲ್ ಆಗೇನೋ ಬಂದ್ಲು ಕಣಕ. ಬತ್ತಿದಂಗೆ ನಮ್ಮ ಅಪ್ಪ ಅಮ್ಮನ್ ತಕೊಂಡೋಗಿ ರುದ್ರಾಶ್ರಮಕ್ಕೆ ತಗೋಗ್ಬಿಟ್ಬಿಟ್ಟವಳೆ. ಏಯ್, ನಾವು ಎಣ್ಣೆ ಬಿಡು ಅಂತೀವಿ, ನೀವೆಲ್ಲ ಬಿಡಕ್ಕಿಲ್ಲ. ಸಿಗರೇಟ್ ಬಿಡು ಅಂತೀವಿ, ಬಿಡಕ್ಕಿಲ್ಲ. ಅಪ್ಪ ಅಮ್ಮನ್ ಬಿಡು ಅಂತೀವಿ ಅಂತ ಬಿಟ್ಬಿಡ್ತಾರಂತೆ. ಅಲ್ಲ, ಸಿಗರೇಟ್ ಬಿಡು ಅನ್ನೋದನ್ನ ಹಾಲಲ್ಲಿ ಹೇಳ್ತೀಯ, ಎಣ್ಣೆ ಬಿಡು ಅನ್ನೋದನ್ನ ಗೇಟ್ ಹತ್ರ ಹೇಳ್ತೀಯ, ಆದ್ರೆ ಅಪ್ಪ ಅಮ್ಮನ್ ಬಿಡು ಅನ್ನೋದನ್ನ ಬೆಡ್ರೂಮ್ ಅಲ್ಲೇ ಯಾಕೆ ಹೇಳ್ತೀಯ? ಎತ್ತ ನನ್ನ ಮಕ್ಳು ಗೊತ್ತಾ ನೀವು? ಕಿರ್ಚ್ಬಿಡೋದಲ್ಲ ಅಲ್ಲಿ. 1 ನಿಮಿಷ ಇರು, ಯಾರ ಲೈಟ್ ಆಫ್ ಹಾಕಿದ್ದ ಅವಾಗ್ಲೇ ಆಫ್ ಮಾಡಿದವನು ನಿನ್ನ ನಂತರನೇ ಒಬ್ಬ ಗಂಡು. ಇರ್ಲಿ ಅಣ್ಣ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಇವತ್ತು ನಂದು ತಿಥಿ ಡೇ, ಹೋಗಿ ಪಾಯಸ ಮಾಡು. ವೆಡ್ಡಿಂಗ್ ಡೇನ ತಿಥಿ ಡೇ ಅಂತ ಹೇಳ್ಬೇಡ, ಹೋಗು ಪಾಯಸ ಜೊತೆ ಪಾಯಸನು ಮಾಡ್ತೀನಿ. ಹಂಗಾದ್ರೆ ನಿಮ್ಮ ಅಪ್ಪ ಅಮ್ಮನ ಬರಕ್ ಹೇಳ್ಬಿಡು. ಯಾಕೋ? ತಿಥಿ ವಡೆ ತಿನ್ನಕ್ ಕಾಗೆ ಹೇಳ್ಬೇಕಲ್ಲ. ಇಡಿಯಟ್. ಹೋಬ ಚೆನ್ನಾಗಿತ್ತಾ? ನಮ್ಮ ಮನೆ ಜಗಳ ಅಂತಂದ್ರೆ ಚೆನ್ನಾಗಿ ಕೇಕೆ ಹೊಡ್ಕೊಂಡು ನೋಡ್ತೀಯ ನೋಡ್ ನೀನು.
ಏನ್ ಮಾಡೋದಣ್ಣ, ಗಂಡ ಹೆಂಡತಿ ಜಗಳ ಉಣ್ಮಲ್ಗ ತನಕ ಅಂತಾರಲ್ಲ, ಹಂಗೆ ನಾನು ಕಷ್ಟನ ಬಂದು ಇಲ್ಲಿ ಹೇಳ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಇದೇ ತರ ಜಗಳಗಳು ನಡೀತಾ ಇರ್ತದೆ. ಯಾವಾಗ್ಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಈ ತರ ಜಗಳಗಳು ಇರಬೇಕು, ಇದ್ರೇನೆ ಜೀವನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.